ಆದರೆ ಸರ್ಕಾರ ನಾನು ಗಮನಿಸ್ತೀನಿ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಣಯ ಕೈಗೊಂಡಿದೆ. ನೀವು ಜನರ ವಿರೋಧ ಭಾಳ ಇದೆ. ತಮ್ಮ ಅಭಿಪ್ರಾಯ ಏನಿದೆ? ತಾವೇನು ಒತ್ತಾಯ ಮಾಡ್ತಾರೆ? ನಿಮ್ಗೆ ಹೇಳಿಬಿಡಲೇ, ಈ ಜಿಲ್ಲೆಯ ಜನರ ಬಹುದಿಂದ ಬೇಡಿಕೆ ಇದೆ, ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ ಅಂತ. ಆಮೇಲೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಶೆ ಇದೆ, ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಂತೇಳಿ. ಅವ್ರು ನಿನ್ನೆಯೂ ಸಹಿತ ಬೆಳಗಾವಿ ಕಾರ್ಯಕ್ರಮದಾಗ ಅವ್ರು ಏನು ಮಾತಾಡಿದ್ದನ್ನು ನೀವು ಗಮನಿಸಿರ್ಬೋದು. ಪ್ರತಿಯೊಂದು ಜಿಲ್ಲೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ ಅಂತೇಳಿ. ನಾನು ಅದಕ್ಕೆ ಈಗೇನು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ, ನನ್ನ ಸಂಪೂರ್ಣ ಬೆಂಬಲ ಇದೆ. ಜನಪರ ಇರತಕ್ಕಂಥ ಯಾವುದೇ ಹೋರಾಟಕ್ಕೆ ನಾಗರಿಕ ಸಮಾಜದ ಪ್ರತಿನಿಧಿಗಳಾದಂಥವ್ರು ನಮ್ಮಂಥವ್ರು ಅದಕ್ಕೆ ಬೆಂಬಲಿಸಲೇಬೇಕು, ಅದ್ರ ಪರವಾಗಿ ಇರಬೇಕು. ನಾನೀಗ ನಿಮ್ಮ ಪ್ರೆಸ್ ಮೀಟಿಂಗ್ ಮುಗಿದ ಬಳಿಕ 12 ಗಂಟೆಗೆ ಅವ್ರಿಗೆ ಹೋಗಿ ನಾನೇ ಅವ್ರನ್ನ ಸಪೋರ್ಟ್ ಮಾಡೇ ಬಿಡ್ತೀನಿ. ಆಮೇಲೆ ನಾವು ಬರೀ ಸಪೋರ್ಟ್ ಅಲ್ಲ, ನಾವು ಒತ್ತಾಯನೂ ಮಾಡ್ತೀವಿ. ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮ ಜಿಲ್ಲೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ. ಬಂದಾಗ ನಾವು ಪ್ರಶ್ನೆ ಕೇಳಿದ್ರು ಡೈರೆಕ್ಟ್ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟರು. ಒಂದನೇದು, ಉಪಮುಖ್ಯಮಂತ್ರಿಗಳು ಅದು ಸಂವಿಧಾನಿಕ ಹುದ್ದೆ ಇಲ್ಲ. ಎರಡನೇದು, ಹಿ ಇಸ್ ನಾಟ್ ಅ ಸಿಎಂ. ಥರ್ಡ್, ಹಿ ಇಸ್ ನಾಟ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಫೋರ್ತ್, ಹಿ ಇಸ್ ನಾಟ್ ಎಜುಕೇಶನ್ ಮಿನಿಸ್ಟರ್ ಫಾರ್ ಮೆಡಿಕಲ್ ಎಜುಕೇಶನ್. ಈಸ್ ನೋ ವೇ ಕನ್ಸರ್ನ್ ಟು ದಿಸ್. ಇದು ಅವ್ರು ಯಾಕೆ ಉತ್ತರ ಕೊಟ್ಟರು? ಮತ್ತೆ ಯಾಕೆ ನಮ್ಮವರು ವಿರೋಧ ಮಾಡಿಲ್ಲ? ನಿಮಗೇನೊಂದು ಹೇಳ್ತೀನಿ, ಅವರು ಒಂದು ಆಡಳಿತ ಪಕ್ಷದ ಅಧ್ಯಕ್ಷರು ಅದಾರ ಅವ್ರ ಜೊತೆ. ನಮ್ಮ ಇಲ್ಲಿ ಕೇಳಿಲ್ಲ, ನಮ್ಮ ಪ್ರಮುಖ ನಿರ್ಣಯಗಳೊಳಗೆ ಈಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಅಲ್ಲಲ್ಲ, ಸಂವಿಧಾನಾತ್ಮಕ ಹುದ್ದೆ ಅಲ್ಲ, ಬಟ್ ಆಸ್ ಗುಡ್ ಆಸ್ ವಿ ಆರ್ ಆಲ್. ಇತ್ತೀಚಿನ ಎಲ್ಲ ಸರ್ಕಾರಗಳು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅಲ್ಟಿಮೇಟ್ ಗೌರ್ಮೆಂಟ್ದಾಗ ಡಿಸಿಷನ್ ಆಗೋಳದಾಗ ಮಾಡಿಸೋನಲ್ಲ, ನಾವೆಲ್ಲ ಇರ್ತೀವಿ. ನಮ್ಮ ಜನರ ಪರವಾಗಿ ಇರೋಲ್ವಾ ನಾವು? ಅವರು ಅಲ್ಲ, ಗೌರ್ಮೆಂಟ್ ಆಗಲಿ ಅಂದಾಕ್ರೆ ಏನು ಅನಿಸ್ತದ? ಅಲ್ಲ, ಗೌರ್ಮೆಂಟ್ ಆಗಲಿ ಅಂದಾಕ್ರೆ ಏನು ಅನಿಸ್ತದ ನಿಮ್ಗೆ? ಮತ್ತೊಂದೇನು ಪರ್ಯಾಯದನ ನನಗಂತರೂ ಅನ್ಸಂಗಿಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ ಅಂದ ಬಳಕೆ ಮತ್ತೊಂದು ಪ್ರಶ್ನೆ ಉದ್ಭವಿಸಂಗಿಲ್ಲ. ವಿಧಾನಸಭಾ ಅಧಿವೇಶನದಲ್ಲಿ ಇಲ್ಲಿ ಶಾಸಕರು ಖಾಸಗಿ ಕಾಲೇಜ್ ಸ್ಥಾಪನೆ ಮಾಡಕ್ಕೆ ಬಂಡವಾಳ ಹೂಡ್ತಿದ್ರು. ನಾ ಅವತ್ತು ಸದನದಾಗಿರಲಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದ ಮಾಹಿತಿ ನಾನು ಹೇಳ. ಒಂದು ನಿಮಿಷ ಮುಗಿಲಿ. ಒನ್ ಬೈ ಒನ್ ನಾ ಎಲ್ಲರೂ ಹೇಳ್ತೀನಿ. ನಾನು ಮತ್ತೊಬ್ಬರಂಗೆ ಎದ್ದು ಹೋಗಂಗಿಲ್ಲ. ಪೂರ್ಣ ನಿಮ್ಮ ಎಲ್ಲ ಪ್ರಶ್ನೆಗಳನ್ನ ಮುಗಿದು ನಾನೇ ಕೇಳಿ ಹೋಗೋಣ. ಐ ಡೋಂಟ್ ಅವಾಯ್ಡ್ ಎನಿಥಿಂಗ್. ಐ ಆಮ್ ವೆರಿ ಸೀಸನ್ಡ್, ಡೋಂಟ್ ಕೇರ್. ನೀವು ಹೇಳ್ರಿ, ಅವ್ರು ಮುಗಿಲಿ. ಒಂದೇ ನಿಮಿಷ ಮುಗಿಲಿ ಪಾಪ. ಬರೀ ಈಗ ಹೇಳಿಲ್ಲ, ನಾವು ಎಂದು ಹೇಳಿದೇವೆ ಅನ್ನೋದು ಅವ್ರಿಗೆ ಕೇಳ್ರಿ. ಅವ್ರಿಗಿಂತ ಮೊದಲು ಯಾರು ಅದ್ರ ಮಿನಿಸ್ಟರ್ ಇದ್ರು ಅವ್ರಿಗೂ ಕೇಳ್ರಿ. ಅಲ್ಲ, ನೀವು ಕೇಳ್ರಿ ಅವರಿಗೆ. ನಾವು ಹಿಡ್ಕೋತಿರ್ತೇವೆ. ನಿಮಗೊಂದು ಹೇಳ್ತೀನಿ, ಈ ಜಿಲ್ಲೆ ಬರೀ ಒಂದು ಮೆಡಿಕಲ್ ಕಾಲೇಜ್ ಅಲ್ಲ, ಬಹಳ ಶೈಕ್ಷಣಿಕ ಪ್ರಗತಿಯಿಂದ ಹಿಂದದ ಬಿಜಾಪುರ ಜಿಲ್ಲೆ. ಭಾಳ ನೋವಿನಿಂದ ಹೇಳ್ತೀನಿ. ಯಾವ ಕಾಲದೊಳಗೆ ಈ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದವ್ರು ಇದ್ದರು, ಆ ವೇಗ ಈಗಿಲ್ಲ. ಇನ್ನೂ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು, ಇನ್ನೂ ಭಾಳ ಆವಿಷ್ಕಾರಗಳು, ಹೊಸ ಹೊಸ ತಂತ್ರಜ್ಞಾನ ಮುಂದೋಗ್ಯಾವ. ಏನದ? ಬರೀ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಾನು ಪ್ರೆಷರ್ ಮಾಡಂಗಿಲ್ಲ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇಂಥವು ಗೌರ್ಮೆಂಟದ್ದು IIMS ಆಗಬೇಕು, IIT ಆಗಬೇಕು. ಯಾಕೆ ಆಗಬಾರ್ದು? ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಆರ್ಟಿಕಲ್ 371ದಾಗೂ ಯಾರೂ ನಮ್ಮ ಜೊತೆಗೆ ಬರಲಿಲ್ಲ. ನಿಮ್ಮ ಮೊದಲು ಹೇಳಿನ ಯಾಕೆ ಬರಲಿಲ್ಲ? ಅವಾಗ ಯಾಕೆ ಬರಲಿಲ್ಲ? ಇವತ್ತು ನಾವು ಕೂಡಿದ್ದೀವಿ ಅಂದರೆ ಬಳ್ಳಾರಿ ಇತ್ತಾನೆ. ಬಳ್ಳಾರಿ ಕುಡಿಸೋದ್ರಲ್ಲ, ಕೊಂಡೊಯ್ಯೋದು ಕೂಡಿ ಸೋನಿಯಾ ಗಾಂಧಿ ಅವ್ರಿಗೆ ಒಮ್ಮೆ ಗೆಚ್ಚಿದ್ದಾರೆ ಅಂತೇಳಿ ಮಾಡಬೇಕಲ್ಲ. ಇತ್ತೀಚಿನ ಹೋರಾಟಗಳು, ಇತ್ತೀಚಿನ ರಾಜಕಾರಣ ಎಲ್ಲರೂ ಈ ಬಿಜಾಪುರ ಜಿಲ್ಲೆ ಒಂದು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾವೆಲ್ಲರೂ ಸೋಕಾಲ್ಡ್ ನಾವು ಇಂಡಿಪೆಂಡೆಂಟ್ ಪಾಲಿಟಿಕ್ಸ್ ಮಾಡೋರಿದ್ದೀವಿ. ಇಲ್ಲಿ ಕಲೆಕ್ಟಿವ್ ಡಿಸಿಷನ್ ಒಂದು ಮಾಡೋಂಗಿಲ್ಲ. ನಾವು ಯಾರೂ ಸಹಿತ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದಿನ ಕೂತು ಚರ್ಚೆ ಮಾಡೋಂಗಿಲ್ಲ. ನಮ್ಮದೇ ಆದಂಥ ಪೊಲಿಟಿಕಲ್ ಎಜೆಂಡಾದಾಗ ರಾಜಕಾರಣ ಮಾಡ್ತೀವಿ ನಾವು. ನಾನು ಒಳಗೊಂಡು ಹೇಳ್ಬಿಡ್ತೀನಿ, ವಿ ಆರ್ ಡೂಯಿಂಗ್ ಅವರ್ ಓನ್ ಇಂಟ್ರೆಸ್ಟ್. ಕಲೆಕ್ಟಿವ್ ಅನ್ನೋದಿಲ್ಲ ಇಲ್ಲಿ. ಈ ಜಿಲ್ಲೆಯ ದುರ್ದೈವ. ಈ ಜಿಲ್ಲೆಯ ರಾಜಕಾರಣಿಗಳು ಏನು ಹಿಂದೂ ಆಗಿದ್ದಾರೆ, ಇವತ್ತು ಆಗಿದ್ದಾರೆ, ಮುಂದೂ ಏನಾಗೋರು ಅದಾರ. ಸಮನ್ವಯತೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ಭಾಳ ಪ್ರಾಮಾಣಿಕವಾಗಿ ಭಾಳ ನೋವಿನಿಂದ ಮಾತಾಡ್ತೀವಿ. ಅದನ್ನು ಈ ಭಾಷೆ ನಾನು ಹೇಳ್ತೀನೋ ಅಂದರೆ, ನಾವಂತರೂ ಎಲ್ಲಿಗೆ ಯಾರು ಕರೆದಾರಲ್ಲಿ ಹೋಗಿದ್ದೇವೆ. ನಮಗೇನು ಈ ಜಿಲ್ಲೆಯ ಜನರ ಸಂಸ್ಕೃತಿ ಇತಿಹಾಸ ಗೊತ್ತಿದ್ದವರು ಇಲ್ಲಿ ನಾವು ಎಲ್ಲವನ್ನೂ ಒಳಗೊಂಡಿದ್ದೇವೆ. ಆದರೆ ನಮ್ಮಲ್ಲಿ ನನ್ನ ಒಳಗೊಂಡೇ ಹೇಳ್ತೀನಿ, ಆ ಒಂದು ಪ್ರಾಂಜೋಲ ಮನಸ್ಥಿತಿ ನಮ್ಮಲ್ಲಿ ಬಂದಿಲ್ಲ. ಬರಬೇಕು. ಬಂದ್ರೆ ಜಿಲ್ಲೆಗೆ ಒಳ್ಳೇದಾಗ್ತದೆ. 20ನೇ ದಿನ ಐ ವಿಸ್ ಮೋಟ್ ಕ್ಯಾಲ್ಕುಲೇಟೆಡ್. ನಾನು ಯಾವುದೇ ಏನೇ ಬರಬೇಕಾದ್ರೂ 20ನೇ ದಿನ. ನಿನ್ನೆ 19, ಇವತ್ತು 20ನೇ ದಿನ. ಇವತ್ತು 20.
ನಾನು ಅಲ್ಲಿ ಹೋಗ್ತೀನಿ ಅಂದ್ರೆ ಡೀಟೇಲ್ ತೊಗೊಂಡು ಬಂದಿರ್ತೀನಿ. ಸರ್ ಅಲ್ಲಿ ಪ್ರಶ್ನೆ ವೆರಿ ಮಚ್ ಪರ್ಟಿಕ್ಯುಲರ್. ಅವ್ರೇನು ಸಿಂಪಲ್ ಏನು ಸಿಂಪಲ್ ಡಿಮಾಂಡ್ ಅವರು ಓರಲ್ ಆಗಿ ನಮ್ದು ಯಾವುದು ಹೇಳಬೇಡ್ರಿ, ರೈಟಿಂಗ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾವು PPP ಅನ್ನ ಹಿಂದೆ ಪಡೆದೇವು ಅನ್ನೋ ಒಂದು ರೈಟಿಂಗ್ ಕೊಟ್ಟರೆ ನಮ್ಗೆ ಭರವಸೆ ಆಗ್ತದೆ. ಸುಮ್ಮನೆ ಬಾಯಿ ಮಾತಂತ ಹೇಳಿದ್ರೆ ಯು ಕ್ಯಾನ್ ಟ್ರಸ್ಟ್ ಇಟ್ ಅಂತ ಹೇಳಿ ಅವರು ರೈಟಿಂಗ್ ಅಲ್ಲಿ ಒಂದು ಪ್ರಶ್ನೆ ಸರ್ಕಾರದಿಂದ ನಾನು ಆ ವಿಷಯ ಅಲ್ಲೇ ಮಾತಾಡ್ತೀನಿ. ಯು ಜಸ್ಟ್ ವೇಟ್ ಫಾರ್ ಅನದರ್ 1 hour. ಐ ವಿಲ್ ಬಿ ದೇರ್. ಕೆರೆ ಒಂದು ತುಂಬಿ ನೀರು ಖಾಲಿ ಮಾಡಿದ್ದಾರೆ.